ನಾನು ಬ್ಯಾಂಗ್ಳೂರ್ ಅಂತ ಬಂದಮೇಲೆ ತುಂಬ ಗ್ರ್ಯಾಂಡಾಗಿ ನಾವು ಸೆಲೆಬ್ರೇಟ್ ಮಾಡ್ತಿರ್ಲಿಲ್ಲ. ಬಿಕಾಸ್ ನಾವಿಬ್ಬರೇ ಇರೋದು ಪ್ಲಸ್ ಮಗು ಇರೋದ್ರಿಂದ ಒಂದು ಸಿಂಪಲ್ಲಾಗಿ ಮಗನಿಗೋಸ್ಕರ ಒಂದಿಷ್ಟು ಪಟಾಕಿಗಳನ್ನು ತರ್ತಿದ್ವಿ. ಸಣ್ಣ ಪುಟ್ಟ ಅಂದರೆ ತುಂಬ ಹಾಮ್ ಇಲ್ಲದೆ ಇರೋವಂಥ ಪಟಾಕಿಗಳು. ಆಮೇಲೆ ದೀಪ ಹಚ್ಚೋದ್ರ ಮೂಲಕ ಒಂದಿಷ್ಟು ಪೂಜೆ ಮನೇಲಿ ಸಿಹಿ ತಿನಿಸುಗಳು ಮಾಡೋದ್ರ ಮೂಲಕ ಒಂದು ಪುಟ್ಟದಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಅಲ್ಲಿಂದ ಮುಗಿಸ್ಕೊಂಡು ನನ್ನ ಭಾವನ ಮನೆಗೆ ನಾವು ದಾವಣಗೆರೆಗೆ ಹೊರಟೋಗ್ತೀವಿ. ಆಲ್ಮೋಸ್ಟ್ ನಮ್ಮ ದೀಪಾವಳಿ ಎಲ್ಲ ಅಲ್ಲೇ ಕಳೆಯುತ್ತೆ ಅಂತ ಹೇಳ್ಬೋದು. ಅವ್ರು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ನಿಮಗೆ ಗೊತ್ತಿರ್ಬೋದು, ದಾವಣಗೆರೆ ಅಂದ ತಕ್ಷಣ ಆಲ್ಮೋಸ್ಟ್ ಪಟಪಟ ಅಂತ ನೀವು ಸೌಂಡ್ ಕೇಳೋದ್ರ ಮೂಲಕನೇ ಆ ದೀಪಾವಳಿ ಅಲ್ಲಿ ಮುಗಿಸಿರ್ತೀವಿ. ನಮ್ಮ ಮಲೆನಾಡಲ್ಲಿ ಅಲ್ಲಿಂದೇ ಆದಂಥ ಒಂದಿಷ್ಟು ಸಾಂಪ್ರದಾಯಿಕ ಅಂದರೆ ಕಲ್ಚರ್ಗಳಲ್ಲಿ ಇಲ್ಲಿ ನಡೆಯುತ್ತೆ. ನಂಗೆ ತುಂಬ ನೆನಪಾಗೋದಂದರೆ ಈ ಟೈಮಲ್ಲಿ ನೋನಿ ಅಂತ ಮಾಡ್ತಾರೆ. ಆ ಊರಿಗೆ ನೋನಿ ಎಲ್ಲ ಹಾಕ್ಕೊಂಡ್ಬಿಡ್ತಾರೆ. ಸೊ ಒಬ್ರು ಮನೆಗೊಬ್ರು ಹೋಗೋ ಹಾಗಿಲ್ಲ. ಅಕಸ್ಮಾತ್ ಆ ಮನೆಯವರೇ ಎಲ್ಲಾದರೂ ಪೇಟೆ ಕಡೆ ಹೊರಟೋದ್ರೆ ಮನೆಗೆ ಬಂದಾಗ ಅವ್ರು ಕಂಪ್ಲೀಟ್ಲಿ ಶುದ್ಧ ಆಗಿ ಆ ಬಟ್ಟೆಗಳನ್ನೆಲ್ಲ ಪಕ್ಕದಲ್ಲಿಟ್ಟು ಆ ರೀತಿಯಾಗಿ ಅವ್ರು ಒಳಗಡೆ ಹೋಗಬೇಕಾಗ್ತಿತ್ತು. ಅದೊಂದು ಇನ್ಸಿಡೆಂಟು ತುಂಬ ನೆನಪಾಗುತ್ತೆ. ಸೊ ಎಲ್ಲೂ ಆಚೆ ಬಿಡ್ತಿರ್ಲಿಲ್ಲ. ನೋನಿ ಮುಗಿಯೋ ತನಕ ಒಂದು 8 ದಿನ 10 ದಿನ ಮಾತ್ರ ಅಲ್ಲಿ ನಡೆಯುತ್ತೆ. ಪ್ರತಿ ಆ ದಿನ ಮುಗಿಯೋ ತನಕ ಪಂಜು ಹಚ್ಚೋರು ಮನೇಲಿ. ಅದು ಎಷ್ಟು ಆ ಹಳ್ಳೀಲಿ ಅದು ಎಷ್ಟು ಸ್ಪೆಷಲಾಗಿ ಕಾಣ್ತಿತ್ತು ಆ ಪಂಜು ಅಂದರೆ, ಇವ್ರು ಯಾಕೆ ದಿನ ಹಚ್ಚಲ್ಲ ರಾಜರು ಕೋಟೆಗಳ ಥರ ಅಂತೆಲ್ಲ ಅನಿಸ್ತಿತ್ತು. ಆ್ಯಂಡ್ ಆ ಟೈಮಲ್ಲಿ ಒಂದು 150 ಗಣಪತಿ ಮಾಡೋದು, ಬಲೀಂದ್ರನ ಇಡೋದು, ಅದು ಸಗಣಿಲೇ ಆಟ ನಮಗೆ. ಅದು ಮಾತ್ರ ಸಖತ್ ಮೆಮೊರೇಬಲ್. ಬಿಕಾಸ್ ಈಗಿನ ಮಕ್ಕಳು ಸಗಣಿ ಮುಟ್ಟೋದಕ್ಕೆ ಹೇಸಿಗೆ ಮಾಡ್ಕೊಳ್ತಾರೆ. ಸಗಣಿ ಅಂದರೆ ಸ್ಮೆಲ್ ಅಂತ ಹೇಳ್ತಾರೆ. ನಾವು ಮನೇಲಿ ನನ್ನ ಅಜ್ಜಿ ಮನೆ ಕಡೆ ಒಂದು 13 ಜನ ಮೊಮ್ಮಕ್ಕಳಿದ್ದೀವಿ. ಸೊ ನಾವು ಎಲ್ಲರೂ ಸೇರಿ ಸಗಣಿ ಆಟ ನಮಗೆ. ಗಣಪತಿ ಮಾಡೋದು, ಬಲೀಂದ್ರನ್ ಮಾಡೋದು, ಅದಕ್ಕೆ ಹೂವಿಡೋದು, ರೋಣ್ಗಲ್ಲಿಗೆ ಪೂಜೆ ಮಾಡೋದು. ಸೊ ಅದೊಂಥರ ದೀಪಾವಳಿ ನಿಜವಾಗ್ಲೂ ತುಂಬ ಸ್ಪೆಷಲ್ ಅನ್ನಿಸ್ತಿತ್ತು. ಅಲ್ಲಿಂದೇ ಆದಂತಹ ಒಂದಿಷ್ಟು ಅಡುಗೆ ತಿನಿಸುಗಳು. ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟು ಸ್ವೀಟ್ ಕಡುಬುಗಳನ್ನೆಲ್ಲ ತಿನ್ನೋದು, ರಾತ್ರಿ ಪೂರ ಅಡುಗೆ ಮಾಡೋದು, ಬೆಳಗ್ಗೆ 4 ಗಂಟೆಗೆ ತಿಂದು ಆ್ಯಂಡ್ ಇಡೀ ದಿನ ಉಪವಾಸ ಇರೋದು. ಅಲ್ಲಿಂದ ಊರಿಂದೇ ಆದಂತಹ ಒಂದು ಬೂತ್ಕಲ್ ಅಂತ ಇದೆ. ಅಲ್ಲಿ ಬೇರೆ ಕ್ಯಾಸ್ಟ್ ಅವ್ರು ಬಂದು ಅಂದರೆ ಈ ಕುರಿ ಯಾರು ತಿಂತಾರೆ ಅವ್ರು ಬಲಿ ಕೊಡ್ತಾರೆ. ತಿಂದೇ ಇರೋರು ಅದಕ್ಕೆ ಒಂದಿಷ್ಟು ಹಣ ಅಂತ ಕೊಡ್ತಾರೆ. ಅದು ಬಲಿ ಕೊಡೋ ತನಕನೂ ಯಾರ ಮನೇಲೂ ಅದು ಊಟ ಇರೋದಿಲ್ಲ. ಸಂಜೆ ತನಕ ಆಲ್ಮೋಸ್ಟ್ ಉಪವಾಸ. ಅದೆಲ್ಲ ಒಂಥರ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಅದೆಲ್ಲ ಕಮ್ಮಿ ಆಗಿದೆ. ಆ್ಯಂಡ್ ಈಗಿನ ಮಕ್ಕಳಿಗಂತೂ ಅದು ಯಾವುದು ನಮಗೆ ನೋಡೋದಕ್ಕೆ ಸಿಗಲ್ಲ. ಬಹುಶಃ ನನ್ನ ಮಗನಿಗೆ ಸಿಗ್ಬೋದು ಅನ್ಸುತ್ತೆ. ನೆಕ್ಸ್ಟ್ ಅವನು ಮುಂದಿನ ಜನ್ರೇಷನ್ ಅವನ ಮಗನಿಗೆ ಆ ಥರದ ಕಲ್ಚರ್ ಒಂದು ಇತ್ತು ಅಂತ ನಾವು ಹೇಳಬೇಕು ಅಷ್ಟೇ ಅನಿಸುತ್ತೆ.